ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಡಿಸರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅದಕ್ಕೆ ನೋಡಿ ಪ್ಯಾನ್ ಇಟ್ಕೊಂಡೆ ಮಣ್ಣಿಂದು. ಸೊ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಅದು ಬಿಸಿಯಾಗಿ ಆ ತುಪ್ಪ ಎಲ್ಲ ಕರಗಿದ ತಕ್ಷಣ ನೋಡಿ ಬಾಳೆಹಣ್ಣು, ನೇಂದ್ರ ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು, ಅದನ್ನು ಸ್ಲೈಸ್ ಮಾಡಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಎಣಿಸ್ಬೋದು ತುಪ್ಪದಲ್ಲಿ ರೋಸ್ಟ್ ಮಾಡೋದು ಆಲ್ರೆಡಿ ತೋರಿಸ್ಕೊಟ್ಟಿದ್ದೀರಲ್ಲ ಅಂತ. ಸೊ ಇದು ಆ ಥರ ಅಲ್ಲ, ಇದೊಂದು ಡೆಸರ್ಟ್ ಅಲ್ವಾ. ಸೊ ಸ್ವಲ್ಪ ವೆರೈಟಿ ಇದೆ. ಹೀಗೆ ಸ್ಲೈಸ್ ಮಾಡಿ ಪೀಸಸನ್ನೆಲ್ಲ ಇದಕ್ಕೆ ಹಾಕಿ ಫುಲ್ ಎಷ್ಟು ಒಂದು ಪಾತ್ರದ ಹಿಡಿಯುತ್ತೆ ಅಷ್ಟು ಹಾಕ್ಕೊಳ್ಳಿ ಆಯಿತಾ. ನೋಡಿ ಆಮೇಲೆ ಈ ಥರ ಹೀಗೆ ಎಲ್ಲ ಪೀಸಸ್ಗೂ ತುಪ್ಪ ತಾಗಬೇಕು, ತುಪ್ಪ ಫುಲ್ ಮಿಕ್ಸ್ ಆಗಬೇಕು, ಎಲ್ಲ ಪೀಸಸ್ಗೂ ಮಿಕ್ಸ್ ಆಗಿ ಬೇಯಬೇಕು ಚೆನ್ನಾಗಿ. ನೋಡಿ ಈ ಥರ ಬೇಯಬೇಕು ಅಂದರೆ ತುಂಬ ಪೀಸಸ್ ಎಲ್ಲ ಒಂಥರ ಮೆತ್ತ ಆಗಿ ಹೋಗಬಾರ್ದು, ಅಂದರೆ ಸ್ಲೈಸ್ ಕೂಡ ಇರಬೇಕು, ಅಂದರೆ ಓವರ್ ಸ್ಲೈಸ್ ಕೂಡ ಇರಬಾರ್ದು. ನೋಡಿ ಈ ಥರ ಈ ಕಾಂಬಿನೇಷನ್ ಬಂದಮೇಲೆ ತುಪ್ಪ ಮತ್ತು ಬಾಳೆಹಣ್ಣು ಈ ಥರ ಮಿಕ್ಸ್ ಆದಮೇಲೆ ಇದಕ್ಕೇನು ಮಾಡಬೇಕು ಅಂತ ನಾವು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೋಬೇಕು. ಸಕ್ಕರೆ ಬೇಡ ಫ್ರೆಂಡ್ಸ್, ಬೆಲ್ಲನೇ ಆ್ಯಡ್ ಮಾಡ್ಕೊಳ್ಳಿ, ಬೆಲ್ಲನೇ ಚೆನ್ನಾಗಿರುತ್ತೆ. ಸೊ ಬೆಲ್ಲ ಆ್ಯಡ್ ಮಾಡಿಕೊಂಡು ಬೆಲ್ಲ ಫುಲ್ ನೋಡಿ ಈ ಥರ ಮೆಲ್ಟ್ ಆಗಬೇಕು. ಫುಲ್ ಮೆಲ್ಟ್ ಆದಮೇಲೆ ಅಷ್ಟರಲ್ಲಿ ಬನಾನಾ ಕೂಡ ಫುಲ್ ಮೆಲ್ಟ್ ಆಗುತ್ತೆ. ಸೊ ಇದೆರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಇದು ಮಿಕ್ಸ್ ಎಲ್ಲ ಆದ ತಕ್ಷಣ ಇದಕ್ಕೆ ಸ್ವಲ್ಪ ಕಾಯಿ ತುರಿದಿಟ್ಕೋಬೇಕು, ಅದನ್ನು ಆ್ಯಡ್ ಮಾಡ್ಕೋಬೇಕು. ನಾನು ಫ್ರಿಜ್ಜಲ್ಲಿ ತುರಿದಿಟ್ಕೊಂಡಿದ್ದೆ, ಆಲ್ರೆಡಿ ಮೊದಲೇ ತೆಗೆದಿಟ್ಟಿದ್ದೆ. ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದ್ರಲ್ಲಿ ಹಸಿ ಸ್ಮೆಲ್ ಇರುತ್ತಲ್ಲ, ಸೊ ಅದು ಹೋಗುವ ತನಕ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಆಗ್ತಾನೆ ಕಾಯಿ ಹಾಕಿದ್ವಿ ಅಂತಲೇ ಗೊತ್ತಾಗಲ್ಲ ಫ್ರೆಂಡ್ಸ್, ಆ ಥರ ಆಗಿಬಿಡತ್ತೆ. ನೋಡಿ ಫೈನಲ್ ಲುಕ್ ಈ ಥರ ಬಂದುಬಿಡತ್ತೆ ಇದ್ರದ್ದು. ಸೊ ಇದನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಇದು ನೋಡಿ ಆಲ್ಮೋಸ್ಟ್ 90% ಆಯಿತು, ರೆಡಿ ಆಯಿತು. ಸೊ ಇದನ್ನೀಗ ಒಂದು ಪಾತ್ರಕ್ಕೆ ಹಾಕಿ ಸರ್ವ್ ಮಾಡಬೇಕು. ಮಕ್ಕಳಿಗೆ ಮತ್ತು ಹಸ್ಬೆಂಡಿಗೆ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹಾಕಿದ್ದೀನಿ. ಸೊ ಇದಕ್ಕೆ ಏನು ಬೇಕು ಅಂತ ಡೆಸರ್ಟ್ ಅಂತ ಹೇಳಿದ್ದಲ್ಲ, ಸೊ ಇದಕ್ಕೆ ಮೇಯ್ನ್ಲಿ ಏನು ಬೇಕಂದರೆ ಐಸ್ ಕ್ರೀಮ್, ವೆನಿಲಾ ಐಸ್ ಕ್ರೀಮ್ ಇದ್ದರೆ ಸೂಪರಾಗಿರುತ್ತೆ. ಬೇರೆ ಫ್ಲೇವರ್ಗಿಂತ ವೆನಿಲಾ ಐಸ್ ಕ್ರೀಮ್ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ನೀವು ವೆನಿಲಾ ಐಸ್ ಕ್ರೀಮಲ್ಲೇ ಟ್ರೈ ಮಾಡಿ. ಈ ಬಿಸಿ 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 ಇರುವಂಥ ಬಾಳೆಹಣ್ಣು ಅದ್ರ ಜೊತೆ ಈ ವೆನಿಲಾ ಮಿಕ್ಸ್ ಮಾಡಿ ಟೇಸ್ಟ್ ಮಾಡಬೇಕು. ಸೊ ಫೈನಲಿ ಮಕ್ಕಳಿಗೆ ತಂದು ಕೊಟ್ಟೆ. ಅವ್ರು ವೆಯ್ಟ್ ಮಾಡ್ತಾಯಿದ್ರು, ಮಗ ತಿಂದು ನೋಡ್ತಾ ಇದ್ದಾನೆ. ಸೊ ಅವನು ಎಲ್ಲ ತಿಂದು ನೋಡಿ ಸೂಪರ್ ಅಂತ ಹೇಳ್ತಿದ್ದಾನೆ. ಅವಳು ತಿಂದು ನೋಡಿದ್ಲು, ಚೆನ್ನಾಗಿತ್ತು. ಸೊ ಇನ್ನೀಗ ಹಸ್ಬೆಂಡ್ ಕೂಡ ಅದಕ್ಕೆ ರಿಸಲ್ಟ್ ಹೇಳಬೇಕು. ಅದರ ಮಧ್ಯದಲ್ಲಿ ನಾನು ಕೂಡ ಒಂದ್ಸಲ ಟ್ರೈ ಮಾಡೋಣ ಅಂತ. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಬನಾನಾ ತೊಗೋಬೇಕು, ಹಾಗೆ ಸ್ವಲ್ಪ ಐಸ್ ಕ್ರೀಮ್ ಆ್ಯಡ್ ಮಾಡ್ಕೋಬೇಕು. ನೋಡಿ ತಿಂದು ನೋಡಿದೆ, ಚೆನ್ನಾಗಿತ್ತು. ಸೊ ಹಸ್ಬೆಂಡಿಗೂ ಕೊಡ್ತಾ ಇದ್ದೀನಿ, ಅವರು ಕೂಡ ತಿಂದು ನೋಡ್ತಾ ಇದ್ದಾರೆ. ಸೊ ನಿಮಗೆ ಬಾಳೆಹಣ್ಣು ಸಿಕ್ಕಿದರೆ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.